ಒಂದು ಕಡೆ ಸಮಸ್ಯೆ ಇದೆ, ಇಲ್ಲ ಅಂತಲ್ಲ. ಗ್ಯಾಸ್ಗಳು ಸಿಗ್ತಾ ಇಲ್ಲ, ಗ್ಯಾಸ್ ಸಿಲಿಂಡರ್ ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಹೋಟೆಲ್ ಕ್ಲೋಸ್ ಆಗ್ತಾ ಇದೆ, CNG ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಅವರ ಸಮಸ್ಯೆಗಳನ್ನೇ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಆಟೋ ಚಾಲಕರ ಸಮಸ್ಯೆ ಯಾರು ಕೇಳ್ತಾರೆ? EMI ಕಟ್ಟಬೇಕು. ಅವ್ರ ಗಾಡಿ ಓಡ್ಲಿಲ್ಲ ಅಂತಾರೆ, ಬಾಡಿಗೆ ಹೋಗ್ಲಿಲ್ಲ ಅಂತಂದ್ರೆ ದುಡ್ಡು ಬರೋದಿಲ್ಲ, ಅವ್ರಿಗೆ ಬೇರೆ ದಾರಿ ಗೊತ್ತಿಲ್ಲ. ಇವತ್ತು ಕೊಪ್ಪಳದಲ್ಲಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. LPG ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಆಟೋ ಓಡದೆ ಇದ್ರೆ ಜೀವನ ಸಾಗಿಸೋದು ಹೇಗೆ ಅಂತೇಳಿ ಕಂಗಾಲಾಗಿದ್ದಾರೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆರಂಭವಾಗಿ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಸಾಕಷ್ಟು ತೊಂದರೆಯಾಗಿತ್ತು. ಹೋಟೆಲ್ ಉದ್ಯಮದ ಮೇಲೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ. ಅದ್ರ ಜೊತೆಗೆ ಏನಂತಂದ್ರೆ ಈಗ ಏನಂತಂದ್ರೆ ಸಾರಿಗೆ ವ್ಯವಸ್ಥೆಯ ಮೇಲೂ ಕೂಡ ಒಂದು ರೀತಿ ಹೊಡೆತ ಬೀಳ್ತಾ ಇದೆ. ಇದಕ್ಕೆ ಕಾರಣ ಏನಂತಂದ್ರೆ ಆಟೋ LPG ಬಂಕ್ಗಳು ಈಗ ಬಂದ್ ಆಗಿದ್ದಾವೆ. ಸದ್ಯ ಏನಂದ್ರೆ ಕೊಪ್ಪಳದಲ್ಲಿರುವಂತಹ 2 ಆಟೋ LPG ಬಂಕ್ಗಳು ಬಂದಾಗಿದ್ದು, ಸದ್ಯ ನಾನು ಏನಂತಂದ್ರೆ ಹೊಸಪೇಟೆ ರಸ್ತೆಯಲ್ಲಿರುವಂತಹ ಗೋ ಗ್ಯಾಸ್ ಆಟೋ LPG ಬಂಕ್ ನಲ್ಲಿ ಇದ್ದೀನಿ. ಕಳೆದ 2 ದಿನಗಳಿಂದ ಈ ಒಂದು ಗೋ ಗ್ಯಾಸ್ ಆಟೋ LPG ಪಂಪ್ ಏನಿದೆ ಇದು ಬಂದ್ ಆಗಿದೆ. ಇದರಿಂದ ಈಗಾಗಲೇ ಕೊಪ್ಪಳ ಜಿಲ್ಲೆಯಲ್ಲಿ ನಗರದಲ್ಲಿ ಓಡಾಡ್ತಕ್ಕಂತಹ ಆಟೋಗಳಿಗಾಗಿರ್ಬೋದು, ಈ ಒಂದು LPG ಮುಖಾಂತರ ಚಾಲನೆ ಮಾಡತಕ್ಕಂತಹ ವಾಹನಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕಳೆದ 2 ದಿನಗಳಿಂದ ಆಟೋ LPG ಸಿಗದೆ ಇಲ್ಲಿರುವಂತಹ ಆಟೋ ಡ್ರೈವರ್ಗಳು ಕೂಡ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಆದ್ರೆ ಪೆಟ್ರೋಲ್ಗಳ ಮುಖಾಂತರ ನಾವು ಸಂಚಾರವನ್ನ ಮಾಡಿದ್ರೆ ನಮಗೆ ಇದು ವರ್ಕೌಟ್ ಆಗಲ್ಲ, ಹೆಚ್ಚಿನ ಒಂದು ಭಾರ ಆಗತ್ತೆ, ಅಂದ್ರೆ ಖರ್ಚಾಗತ್ತೆ. ಇದರಿಂದ ನಮ್ಮ ಜೀವನೋಪಾಯ ನಡೀಲಿಕ್ಕೆ ಕಷ್ಟ ಆಗತ್ತೆ ಅಂತಾರೆ. ಇಲ್ಲಿಗ ಏನಂತಂದ್ರೆ ಪಂಪ್ನ ಸಿಬ್ಬಂದಿಗಳಿಗೆ ಕೂಡ ಇದ್ದಾರೆ ನಮ್ಮ ಜೊತೆ, ಆಟೋ ಡ್ರೈವರ್ ಕೂಡ ಇದ್ದಾರೆ. ಪಂಪ್ನ ಸಿಬ್ಬಂದಿಯನ್ನ ಕೇಳ್ತೀನಿ, ಯಾವಾಗಿಂದ ಬಂದ್ ಮಾಡ್ರಿ, ಏನಾಗೈತೆ ಪಂಪ್ ಒಳಗ? ಸರ್ ನಿನ್ನೆ ಸ್ಟಾಕ್ ಖಾಲಿ ಆಗಿದೆ ನಮ್ದು ಮಧ್ಯಾಹ್ನದಿಂದ. ಆದ್ರೆ ಸ್ಟಾಕ್ ಬರ್ತದೆ ಸರ್, ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಬರ್ತದೆ ಸರ್. ಇಷ್ಟು ದಿನ ಚಲೋ ಸರ್ ಬಂಕ್, ಇವಾಗ ಖಾಲಿ ಆಗಿದೆ ಸರ್. ನಿನ್ನೆ ಮಧ್ಯಾಹ್ನ ಖಾಲಿ ಆಗಿದೆ ಸರ್. ಈಗ ಮತ್ತೆ ಬರೋಂತ ಆಟೋದವ್ರಿಗೆಲ್ಲ ಏನ್ ಹೇಳ್ತಾರೆ? ಕಳಿಸಿದ್ವಿ ಸರ್, ಕಂಪ್ನಿ ಕಳಿಸಿದ್ವಿ. ಅವ್ರು ಲೋಡ್ ಕಳಿಸಿದ್ರೆ ನಾವು ಅನ್ಲೋಡ್ ಮಾಡ್ಕೊಂಡು ಪಂಪ್ ಚಾಲು ಮಾಡ್ತೀವಿ ಸರ್. ಯಾವಾಗ ಬರ್ತದೆ ಅಂತ ಹೇಳ್ಯಾರ? ಒಟ್ಟು ಇವತ್ತು ನಾಳೆ ಬರ್ಬೋದು ಸರ್. ಬರ್ತೇವೆ ಸರ್. ನಾವು ಡೈಲಿ ಗ್ರೂಪ್ ಅಲ್ಲಿ ಹಾಕ್ತಿರ್ತೀವಿ, ಸ್ಟಾಕ್ ಖಾಲಿ ಆಗಿದೆ ನಿನ್ನೆ ಅಂತ ಹಾಕಿದೀನಿ, ಬರ್ತೇವೆ ಸರ್. ಒಟ್ಟು ಬಹಳ ಜನ ಆಟೋದವರೆಲ್ಲ ಬರತ್ತಾರಲ್ಲ, ಏನ್ ಹೇಳ್ತೀರ? ಮತ್ತೆ ಆ ಬಂಕ್ ಬಂದಿದೆ ಸರ್. ಇವಾಗ ಅದು ಬಂಕ್ ಬಂದಾಗಿ 15-20 ದಿನ ಆಯ್ತು ಸರ್. ನಮ್ದು ಇವಾಗ ನಿನ್ನೆ ಬಂದಾಗಿದೆ ಸರ್. ಮತ್ತೆ ಅವ್ರು ಬರ್ತಾರೆ, ಸ್ಟಾಕ್ ಇಲ್ಲಪ್ಪ, ಸ್ಟಾಕ್ ಬಂದ ಮೇಲೆ ಅನ್ಲೋಡ್ ಮಾಡ್ಕೊಂಡು ಹಾಕ್ತಿವಿ ಅಂತ ಹೇಳ್ತೀವಿ ಸರ್. ಅದೇ ರೀತಿ ಇಲ್ಲಿ ಆಟೋ ಡ್ರೈವರ್ಗಳು ಕೂಡ ಇದ್ದಾರೆ. ನಿನ್ನೆಯಿಂದನೂ ಕೂಡ ಇವರಿಗೆ ಯಾವುದೇ ರೀತಿ ದುಡಿಮೆ ಇಲ್ಲ, ಹಾಗಾಗಿ ವಾಹನವನ್ನ ಪಾರ್ಕ್ ಮಾಡಿದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವಾಗಿಂದ ನಿಮ್ಮ ಆಟೋ ಬಂದಾಗ ಏನ್ ಮಾಡುತ್ತೆ ಸರ್? 2 ದಿವಸ ಸರ್ ಖಾಲಿನ ಅದೀವಿ. ಬಂಕ್ ಮುಂದ ಗಾಡಿ ನಿಂದ್ರಿಸಿವಿ ಸರ್. ಅಲ್ಲ ಮತ್ತೆ ಹೆಂಗ ಈಗ ಅಡ್ಡಾಡೋದು ನೀವು? LPG ಇಲ್ಲ ಸರ್, ಏನ್ ಮಾಡ್ಬೇಕು? ಪೆಟ್ರೋಲ್ ನಲ್ಲಿ ಹೊಡಿಬೇಕಂದ್ರೆ ಪೆಟ್ರೋಲ್ ಸಿಗ್ತಾ ಇಲ್ಲ ಸರ್. 100 ರೂಪಾಯಿ ನಮಗೆ ವರ್ಕೌಟ್ ಆಗಲ್ಲ ಸರ್. ಪ್ಯಾಸೆಂಜರ್ 20 ರೂಪಾಯಿ ಕೇಳಿದ್ರೆ ಕೊಡವಲ್ರಿ ಸರ್. 10 ರೂಪಾಯಿ ಸೀಟ್ ಇಷ್ಟು ದಿವಸ ಹೊಡೆದಿವಿ ಸರ್. 16 ರೂಪಾಯಿ ಕೊಡ್ತೀನಿ ನಾನು ಬಂದಾರ ಅವರು. ಮತ್ತೆ ಮುಂದೆ ಹೆಂಗೆ ಏನ್ ಮಾಡೋರು? ಹಿಂಗಾದ್ರೆ ನಿಮ್ ಜೀವನ ಎಲ್ಲ ಕಷ್ಟ ಆಗತ್ತೆ, ಬಹಳ ಕಷ್ಟ ಆಗತ್ತೆ ಸರ್. ಗಾಡಿ ಕಂತ ಹಾಕ್ಬೇಕ, ಅವ್ರು ಕೇಳಂಗಿಲ್ಲ ಫೈನಾನ್ಸ್ನವ್ರ. ಏನ್ ಮಾಡ್ಬೇಕು ಮುಂದೆ ತಿಳಿಯವಲ್ಲ ಸರ್ ನಮ್ಗೆ. ದಿನ ಎಷ್ಟು ದುಡಿತಿದ್ರಿ ನೀವು ಇದ್ರಾಗ? ಸರ್ 600-700 ರೂಪಾಯಿ ದುಡಿಮೆ ಆಗತ್ತೆ ಸರ್. ಮತ್ತೆ ಈಗೆಲ್ಲ ನಿಮ್ಗೆ ಮತ್ತೆ ಈಗ ಬಂದಾದ್ರೆ ಹೆಂಗೆ? ಮತ್ತೆ ನಾಳೆಯಿಂದ ಅದ ತಿಳಿಯವಲ್ಲ ಸರ್, ಏನ್ ಮಾಡ್ಬೇಕು ಅನ್ನೋದು. ಪೆಟ್ರೋಲ್ ನಲ್ಲಿ 10 ಕೊಡುತ್ತೆ ಸರ್ ಮೈಲೇಜ್. ಇದು LPG ಅಂದ್ರೆ ಒಂದು 18-20 ಕೊಡುತ್ತೆ. ಪೆಟ್ರೋಲ್ ನಲ್ಲಿ ಹೊಡೆದ್ರೆ ಲಾಸ್ ಸರ್. ಅದು ಎಲ್ಲಾ ಪಂಪ್ ಬಂದಾಗ ಈ 2 ಬಂಕ್ ಬಂದದ ಸರ್. ಹೆಂಗ್ ಮಾಡೋದು ಈಗ ಮುಂದೆ ಅದ ತಿಳಿಯವಲ್ಲ ಸರ್, ಏನ್ ಮಾಡ್ಬೇಕು ಅನ್ನೋದು. ಸದ್ಯ ಏನಂತಂದ್ರೆ ಈಗಾಗಲೇ LPG ಸಿಗದೆ ಏನಂದ್ರೆ ಆಟೋ ಡ್ರೈವರ್ಗಳು ಒಂದು ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ದಿನಮೊದ್ದ ದುಡಿಮೆಯನ್ನ ನಂಬ್ಕೊಂಡು ಜೀವನ ಮಾಡೋರು. ಇವರಿಗೆ ಏನಂದ್ರೆ ತಿಂಗಳಾದ್ರೆ ನಾವು ಫೈನಾನ್ಸ್ ಗಳಿಗೆ ಕಂತನ್ನ ಕಟ್ಟಬೇಕು, ಮನೆ ನಿರ್ವಹಣೆಯನ್ನು ಮಾಡಬೇಕು. ಆದ್ರೆ ಸದ್ಯ LPG ಸಿಗದೆ ಇರೋ ಕಾರಣದಿಂದ ನಾವು ಆಟೋಗಳನ್ನ ಈಗ ಲೈನ್ ಆಗಿ ನಿಲ್ಸಿದೀವಿ, ನಮ್ಮ ದುಡಿಮೆಗೆ ಒಂದು ಪೆಟ್ಟು ಬಿದ್ದಿದೆ ಅಂತಕ್ಕಂಥ ಮಾತನ್ನ ಇಲ್ಲಿರುವಂತಹ ಆಟೋ ಡ್ರೈವರ್ಗಳು ಹೇಳ್ತಾ ಇದ್ದಾರೆ. ಹಿರೇಮಠ ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಒಂದು ಕಡೆ ಸಮಸ್ಯೆ ಇದೆ, ಇಲ್ಲ ಅಂತಲ್ಲ. ಗ್ಯಾಸ್ಗಳು ಸಿಗ್ತಾ ಇಲ್ಲ, ಗ್ಯಾಸ್ ಸಿಲಿಂಡರ್ ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಹೋಟೆಲ್ ಕ್ಲೋಸ್ ಆಗ್ತಾ ಇದೆ, CNG ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಅವರ ಸಮಸ್ಯೆಗಳನ್ನೇ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಆಟೋ ಚಾಲಕರ ಸಮಸ್ಯೆ ಯಾರು ಕೇಳ್ತಾರೆ? EMI ಕಟ್ಟಬೇಕು. ಅವ್ರ ಗಾಡಿ ಓಡ್ಲಿಲ್ಲ ಅಂತಾರೆ, ಬಾಡಿಗೆ ಹೋಗ್ಲಿಲ್ಲ ಅಂತಂದ್ರೆ ದುಡ್ಡು ಬರೋದಿಲ್ಲ, ಅವ್ರಿಗೆ ಬೇರೆ ದಾರಿ ಗೊತ್ತಿಲ್ಲ. ಇವತ್ತು ಕೊಪ್ಪಳದಲ್ಲಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. LPG ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಆಟೋ ಓಡದೆ ಇದ್ರೆ ಜೀವನ ಸಾಗಿಸೋದು ಹೇಗೆ ಅಂತೇಳಿ ಕಂಗಾಲಾಗಿದ್ದಾರೆ.
ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆರಂಭವಾಗಿ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಸಾಕಷ್ಟು ತೊಂದರೆಯಾಗಿತ್ತು. ಹೋಟೆಲ್ ಉದ್ಯಮದ ಮೇಲೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ. ಅದ್ರ ಜೊತೆಗೆ ಏನಂತಂದ್ರೆ ಈಗ ಏನಂತಂದ್ರೆ ಸಾರಿಗೆ ವ್ಯವಸ್ಥೆಯ ಮೇಲೂ ಕೂಡ ಒಂದು ರೀತಿ ಹೊಡೆತ ಬೀಳ್ತಾ ಇದೆ. ಇದಕ್ಕೆ ಕಾರಣ ಏನಂತಂದ್ರೆ ಏನು ಆಟೋ LPG ಬಂಕ್ಗಳು ಈಗ ಬಂದ್ ಆಗಿದ್ದಾವೆ. ಸದ್ಯ ಏನಂದ್ರೆ ಕೊಪ್ಪಳದಲ್ಲಿರುವಂತಹ 2 ಆಟೋ LPG ಬಂಕ್ಗಳು ಬಂದಾಗಿದ್ದು, ಸದ್ಯ ನಾನು ಏನಂತಂದ್ರೆ ಹೊಸಪೇಟೆ ರಸ್ತೆಯಲ್ಲಿರುವಂತಹ ಗೋ ಗ್ಯಾಸ್ ಆಟೋ LPG ಬಂಕ್ ನಲ್ಲಿದ್ದೀನಿ. ಕಳೆದ 2 ದಿನಗಳಿಂದ ಈ ಒಂದು ಗೋ ಗ್ಯಾಸ್ ಆಟೋ LPG ಪಂಪ್ ಏನಿದೆ ಇದು ಬಂದ್ ಆಗಿದೆ. ಇದರಿಂದ ಈಗಾಗಲೇ ಏನು ಕೊಪ್ಪಳ ಜಿಲ್ಲೆಯಲ್ಲಿ ನಗರದಲ್ಲಿ ಓಡಾಡ್ತಕ್ಕಂತಹ ಆಟೋಗಳಿಗಾಗಿರ್ಬೋದು, ಈ ಒಂದು LPG ಮುಖಾಂತರ ಚಾಲನೆ ಮಾಡತಕ್ಕಂತಹ ವಾಹನಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕಳೆದ 2 ದಿನಗಳಿಂದ ಆಟೋ LPG ಸಿಗದೆ ಇಲ್ಲಿರುವಂತಹ ಆಟೋ ಡ್ರೈವರ್ಗಳು ಕೂಡ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಆದ್ರೆ ಪೆಟ್ರೋಲ್ಗಳ ಮುಖಾಂತರ ನಾವು ಸಂಚಾರವನ್ನ ಮಾಡಿದ್ರೆ ನಮಗೆ ಇದು ವರ್ಕೌಟ್ ಆಗಲ್ಲ, ಹೆಚ್ಚಿನ ಒಂದು ಭಾರ ಆಗತ್ತೆ, ಅಂದ್ರೆ ಖರ್ಚಾಗತ್ತೆ. ಇದರಿಂದ ನಮ್ಮ ಜೀವನೋಪಾಯ ನಡೀಲಿಕ್ಕೆ ಕಷ್ಟ ಆಗತ್ತೆ ಅಂತಾರೆ. ಇಲ್ಲಿಗ ಏನಂತಂದ್ರೆ ಪಂಪ್ನ ಸಿಬ್ಬಂದಿಗಳಿಗೆ ಕೂಡ ಇದ್ದಾರೆ ನಮ್ಮ ಜೊತೆ, ಆಟೋ ಡ್ರೈವರ್ ಕೂಡ ಇದ್ದಾರೆ. ಪಂಪ್ನ ಸಿಬ್ಬಂದಿಯನ್ನ ಕೇಳ್ತೀನಿ, ಯಾವಾಗಿಂದ ಬಂದ್ ಮಾಡ್ರಿ, ಏನಾಗೈತೆ ಪಂಪ್ ಒಳಗ? ಸರ್ ನಿನ್ನೆ ಸ್ಟಾಕ್ ಖಾಲಿ ಆಗಿದೆ ನಮ್ದು ಮಧ್ಯಾಹ್ನದಿಂದ. ಆದ್ರೆ ಸ್ಟಾಕ್ ಬರ್ತದೆ ಸರ್, ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಬರ್ತದೆ ಸರ್. ಇಷ್ಟು ದಿನ ಚಲೋ ಇತ್ತು ಸರ್ ಬಂಕ್, ಇವಾಗ ಖಾಲಿ ಆಗಿದೆ ಸರ್. ನಿನ್ನೆ ಮಧ್ಯಾಹ್ನ ಖಾಲಿ ಆಗಿದೆ ಸರ್. ಈಗ ಮತ್ತೆ ಬರೋಂತ ಆಟೋದವ್ರೆಲ್ಲ ಏನ್ ಹೇಳ್ತಾರೆ? ಕಳಿಸಿದ್ವಿ ಸರ್, ಕಂಪ್ನಿ ಕಳಿಸಿದ್ವಿ. ಅವ್ರು ಲೋಡ್ ಕಳಿಸಿದ್ರೆ ನಾವು ಅನ್ಲೋಡ್ ಮಾಡ್ಕೊಂಡು ಪಂಪ್ ಚಾಲು ಮಾಡ್ತೀವಿ ಸರ್. ಯಾವಾಗ ಬರ್ತದೆ ಅಂತ ಹೇಳ್ಯಾರ? ಒಟ್ಟು ಇವತ್ತು ನಾಳೆ ಬರಬಹುದು ಸರ್. ಒಟ್ಟೆ ಬರ್ತೇವೆ ಸರ್. ನಾವು ಡೈಲಿ ಗ್ರೂಪಲ್ಲಿ ಹಾಕ್ತಿರ್ತೀವಿ. ಸ್ಟಾಕ್ ಖಾಲಿ ಆಗಿದೆ ನಿನ್ನೆ ಅಂತ ಹಾಕಿದೀನಿ, ಬರ್ತೇವೆ ಸರ್. ಒಟ್ಟು ಬಹಳ ಜನ ಆಟೋದವರೆಲ್ಲ ಬರತ್ತಾರಲ್ಲ, ಏನ್ ಹೇಳ್ತೀರ? ಮತ್ತೆ ಆ ಬಂಕು ಬಂದಿದೆ ಸರ್. ಇವಾಗ ಅದು ಬಂಕ್ ಬಂದಾಗಿ 15-20 ದಿನ ಆಯ್ತು ಸರ್. ನಮ್ದು ಇವಾಗ ನಿನ್ನೆ ಬಂದಾಗಿದೆ ಸರ್. ಮತ್ತೆ ಅವ್ರು ಬರ್ತಾರೆ, ಸ್ಟಾಕ್ ಇಲ್ಲಪ್ಪ, ಸ್ಟಾಕ್ ಬಂದ ಮೇಲೆ ಅನ್ಲೋಡ್ ಮಾಡ್ಕೊಂಡು ಹಾಕ್ತೀವಿ ಅಂತ ಹೇಳ್ತೀವಿ ಸರ್. ಅದೇ ರೀತಿ ಇಲ್ಲಿ ಆಟೋ ಡ್ರೈವರ್ಗಳು ಕೂಡ ಇದ್ದಾರೆ. ನಿನ್ನೆಯಿಂದನೂ ಕೂಡ ಇವರಿಗೆ ಯಾವುದೇ ರೀತಿ ದುಡಿಮೆಲೆಗಾಗಿ ವಾಹನವನ್ನ ಪಾರ್ಕ್ ಮಾಡಿದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವಾಗಿಂದ ನಿಮ್ಮ ಆಟೋ ಬಂದಾಗ ಏನ್ ಮಾಡುತ್ತೆ ಸರ್? 2 ದಿವಸ ಸರ್ ಖಾಲಿನ ಅದೀವಿ. ಬಂಕ್ ಮುಂದೆ ಗಾಡಿ ನಿಂದ್ರಿಸಿವಿ ಸರ್. ಅಲ್ಲ ಮತ್ತೆ ಹೆಂಗೆ ಅಡ್ಡಾಡೋದು ನೀವು? LPG ಇಲ್ಲ ಸರ್, ಏನ್ ಮಾಡ್ಬೇಕು? ಪೆಟ್ರೋಲ್ ನಲ್ಲಿ ಹೊಡಿಬೇಕಂದ್ರೆ ಪೆಟ್ರೋಲ್ ಸಿಗ್ತಾ ಇಲ್ಲ ಸರ್. 100 ರೂಪಾಯಿ ನಮಗೆ ವರ್ಕೌಟ್ ಆಗಲ್ಲ ಸರ್. ಪ್ಯಾಸೆಂಜರ್ 20 ರೂಪಾಯಿ ಕೇಳಿದ್ರೆ ಕೊಡವಲ್ರಿ ಸರ್. 10 ರೂಪಾಯಿ ಸೀಟ್ ಇಷ್ಟು ದಿವಸ ಹೊಡೆದಿವಿ ಸರ್. 16 ರೂಪಾಯಿ ಕೊಡ್ತೀನಿ ನನಗೊಂದಾರ ಅವರು. ಮತ್ತೆ ಮುಂದೆ ಹೆಂಗೆ ಏನ್ ಮಾಡೋರು? ಹಿಂಗ ನಿಮ್ ಜೀವನ ಎಲ್ಲ ಕಷ್ಟ ಆಗತ್ತೆ, ಬಹಳ ಕಷ್ಟ ಆಗತ್ತೆ ಸರ್. ಗಾಡಿ ಕಂತ ಹಾಕ್ಬೇಕ, ಅವ್ರು ಕೇಳಂಗಿಲ್ಲ ಫೈನಾನ್ಸ್ನವ್ರ. ಏನ್ ಮಾಡ್ಬೇಕು ಮುಂದೆ ತಿಳಿಯವಲ್ಲ ಸರ್ ನಮ್ಗೆ. ದಿನ ಎಷ್ಟು ದುಡಿತಿದ್ರಿ ನೀವು ಇದ್ರಾಗ? ಸರ್ 600-700 ರೂಪಾಯಿ ದುಡಿಮೆ ಆಗತ್ತೆ ಸರ್. ಮತ್ತೆ ಈಗೆಲ್ಲ ನಿಮ್ಗೆ ಮತ್ತೆ ಈಗ ಬಂದಾದ್ರೆ ಹೆಂಗೆ? ಮತ್ತೆ ನಾಳೆಯಿಂದ ಅದ ತಿಳಿಯವಲ್ಲ ಸರ್, ಏನ್ ಮಾಡ್ಬೇಕು ಅನ್ನೋದು. ಪೆಟ್ರೋಲ್ ನಲ್ಲಿ 10 ಕೊಡುತ್ತೆ ಸರ್ ಮೈಲೇಜ್. ಇದು LPG ಅಂದ್ರೆ ಒಂದು 18-20 ಕೊಡುತ್ತೆ. ಪೆಟ್ರೋಲ್ ನಲ್ಲಿ ಹೊಡೆದ್ರೆ ಲಾಸ್ ಸರ್. ಅದು ಎಲ್ಲಾ ಪಂಪ್ ಬಂದಾಗ ಈ 2 ಬಂಕ್ ಬಂದದ ಸರ್. ಹೆಂಗ್ ಮಾಡೋದು ಈಗ ಮುಂದೆ? ಮುಂದೆ ಅದ ತಿಳಿಯವಲ್ಲ ಸರ್, ಏನ್ ಮಾಡ್ಬೇಕು ಅನ್ನೋದು. ಸದ್ಯ ಏನಂತಂದ್ರೆ ಈಗಾಗಲೇ LPG ಸಿಗದೆ ಏನಂದ್ರೆ ಆಟೋ ಡ್ರೈವರ್ಗಳು ಒಂದು ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ದಿನಮೊದ್ದ ದುಡಿಮೆಯನ್ನ ನಂಬ್ಕೊಂಡು ಜೀವನ ಮಾಡೋರು. ಇವ್ರಿಗೆ ಏನಂದ್ರೆ ತಿಂಗಳಾದ್ರೆ ನಾವು ಫೈನಾನ್ಸ್ ಗಳಿಗೆ ಕಂತನ್ನ ಕಟ್ಟಬೇಕು, ಮನೆ ನಿರ್ವಹಣೆಯನ್ನ ಮಾಡಬೇಕು. ಆದ್ರೆ ಸದ್ಯ LPG ಸಿಗದೆ ಇರೋ ಕಾರಣದಿಂದ ನಾವು ಆಟೋಗಳನ್ನ ಈಗ ಲೈನ್ ಆಗಿ ನಿಲ್ಸಿದೀವಿ. ನಮ್ಮ ದುಡಿಮೆಗೆ ಒಂದು ಪೆಟ್ಟು ಬಿದ್ದಿದೆ ಅಂತಕ್ಕಂಥ ಮಾತನ್ನ ಇಲ್ಲಿರುವಂತ ಆಟೋ ಡ್ರೈವರ್ಗಳು ಹೇಳ್ತಾ ಇದ್ದಾರೆ. ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಒಂದು ಕಡೆ ಸಮಸ್ಯೆ ಇದೆ, ಇಲ್ಲ ಅಂತಲ್ಲ. ಗ್ಯಾಸ್ಗಳು ಸಿಗ್ತಾ ಇಲ್ಲ, ಗ್ಯಾಸ್ ಸಿಲಿಂಡರ್ ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಹೋಟೆಲ್ ಕ್ಲೋಸ್ ಆಗ್ತಾ ಇದೆ, CNG ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಅವರ ಸಮಸ್ಯೆಗಳನ್ನೇ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಆಟೋ ಚಾಲಕರ ಸಮಸ್ಯೆ ಯಾರು ಕೇಳ್ತಾರೆ? EMI ಕಟ್ಟಬೇಕು. ಅವ್ರ ಗಾಡಿ ಓಡ್ಲಿಲ್ಲ ಅಂತಾರೆ, ಬಾಡಿಗೆ ಹೋಗ್ಲಿಲ್ಲ ಅಂತಂದ್ರೆ ದುಡ್ಡು ಬರೋದಿಲ್ಲ, ಅವ್ರಿಗೆ ಬೇರೆ ದಾರಿ ಗೊತ್ತಿಲ್ಲ. ಇವತ್ತು ಕೊಪ್ಪಳದಲ್ಲಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. LPG ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಆಟೋ ಓಡದೆ ಇದ್ರೆ ಜೀವನ ಸಾಗಿಸೋದು ಹೇಗೆ ಅಂತೇಳಿ ಕಂಗಾಲಾಗಿದ್ದಾರೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆರಂಭವಾಗಿ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಸಾಕಷ್ಟು ತೊಂದರೆಯಾಗಿತ್ತು. ಹೋಟೆಲ್ ಉದ್ಯಮದ ಮೇಲೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ. ಅದ್ರ ಜೊತೆಗೆ ಏನಂತಂದ್ರೆ ಈಗ ಏನಂತಂದ್ರೆ ಸಾರಿಗೆ ವ್ಯವಸ್ಥೆಯ ಮೇಲೂ ಕೂಡ ಒಂದು ರೀತಿ ಹೊಡೆತ ಬೀಳ್ತಾ ಇದೆ. ಇದಕ್ಕೆ ಕಾರಣ ಏನಂತಂದ್ರೆ ಏನು ಆಟೋ LPG ಬಂಕ್ಗಳು ಈಗ ಬಂದ್ ಆಗಿದ್ದಾವೆ. ಸದ್ಯ ಏನಂತಂದ್ರೆ ಕೊಪ್ಪಳದಲ್ಲಿರುವಂತಹ 2 ಆಟೋ LPG ಬಂಕ್ಗಳು ಬಂದಾಗಿದ್ದು, ಸದ್ಯ ನಾನು ಏನಂತಂದ್ರೆ ಹೊಸಪೇಟೆ ರಸ್ತೆಯಲ್ಲಿರುವಂತಹ ಗೋ ಗ್ಯಾಸ್ ಆಟೋ LPG ಬಂಕ್ ನಲ್ಲಿದ್ದೀನಿ. ಕಳೆದ 2 ದಿನಗಳಿಂದ ಈ ಒಂದು ಗೋ ಗ್ಯಾಸ್ ಆಟೋ LPG ಪಂಪ್ ಏನಿದೆ ಇದು ಬಂದ್ ಆಗಿದೆ. ಇದರಿಂದ ಈಗಾಗಲೇ ಏನು ಕೊಪ್ಪಳ
ಜಿಲ್ಲೆಯಲ್ಲಿ ನಗರದಲ್ಲಿ ಓಡಾಡ್ತಕ್ಕಂತಹ ಆಟೋಗಳಿಗಾಗಿರ್ಬೋದು, ಈ ಒಂದು LPG ಮುಖಾಂತರ ಏನು ಚಾಲನೆ ಮಾಡ್ತಕ್ಕಂತಹ ವಾಹನಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕಳೆದ 2 ದಿನಗಳಿಂದ ಆಟೋ LPG ಸಿಗದೆ ಇಲ್ಲಿರುವಂತಹ ಆಟೋ ಡ್ರೈವರ್ಗಳು ಕೂಡ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಆದ್ರೆ ಪೆಟ್ರೋಲ್ಗಳ ಮುಖಾಂತರ ನಾವು ಸಂಚಾರವನ್ನ ಮಾಡಿದ್ರೆ ನಮಗೆ ಇದು ವರ್ಕೌಟ್ ಆಗಲ್ಲ, ಹೆಚ್ಚಿನ ಒಂದು ಭಾರ ಆಗತ್ತೆ, ಅಂದ್ರೆ ಖರ್ಚಾಗತ್ತೆ, ಇದರಿಂದ ನಮ್ಮ ಜೀವನೋಪಾಯ ನಡೀಲಿಕ್ಕೆ ಕಷ್ಟ ಆಗತ್ತೆ ಅಂತಾರೆ. ಇಲ್ಲಿಗ ಏನಂತಂದ್ರೆ ಪಂಪ್ನ ಸಿಬ್ಬಂದಿಗಳಿಗೆ ಕೂಡ ಇದ್ದಾರೆ ನಮ್ಮ ಜೊತೆ, ಆಟೋ ಡ್ರೈವರ್ ಕೂಡ ಇದ್ದಾರೆ. ಪಂಪ್ನ ಸಿಬ್ಬಂದಿಯನ್ನ ಕೇಳ್ತೀನಿ, ಯಾವಾಗಿಂದ ಬಂದ್ ಮಾಡ್ರಿ, ಏನಾಗೈತೆ ಪಂಪ್ ಒಳಗ? ಸರ್ ನಿನ್ನೆ ಸ್ಟಾಕ್ ಖಾಲಿ ಆಗಿದೆ ನಮ್ದು ಮಧ್ಯಾಹ್ನದಿಂದ. ಅದ್ರಾಗ ಸ್ಟಾಕ್ ಬರ್ತದೆ ಸರ್, ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಬರ್ತದೆ ಸರ್. ಇಷ್ಟು ದಿನ ಚಲೋ ಇತ್ತು ಸರ್ ಬಂಕ್, ಇವಾಗ ಖಾಲಿ ಆಗಿದೆ ಸರ್. ನಿನ್ನೆ ಮಧ್ಯಾಹ್ನ ಖಾಲಿ ಆಗಿದೆ ಸರ್. ಈಗ ಮತ್ತೆ ಬರೋಂತ ಆಟೋದವ್ರೆಲ್ಲ ಏನ್ ಹೇಳ್ತಾರೆ? ಕಳಿಸಿದ್ವಿ ಸರ್, ಕಂಪ್ನಿ ಕಳಿಸಿದ್ವಿ. ಅವ್ರು ಲೋಡ್ ಕಳಿಸಿದ್ರೆ ನಾವು ಅನ್ಲೋಡ್ ಮಾಡ್ಕೊಂಡು ಪಂಪ್ ಚಾಲು ಮಾಡ್ತೀವಿ ಸರ್. ಯಾವಾಗ ಬರೋದು ಅಂತ ಹೇಳ್ಯಾರ? ಒಟ್ಟು ಇವತ್ತು ನಾಳೆ ಬರ್ಬೋದು ಸರ್. ಒಟ್ಟೆ ಬರ್ತೇವೆ ಸರ್. ನಾವು ಡೈಲಿ ಗ್ರೂಪಲ್ಲಿ ಹಾಕ್ತಿರ್ತೀವಿ. ಸ್ಟಾಕ್ ಖಾಲಿ ಆಗಿದೆ ನಿನ್ನೆ ಅಂತ ಹಾಕಿದ್ದೀನಿ, ಬರ್ತೇವೆ ಸರ್. ಒಟ್ಟು ಬಹಳ ಜನ ಆಟೋದವರೆಲ್ಲ ಬರತ್ತಾರಲ್ಲ, ಏನ್ ಹೇಳ್ತೀರ? ಮತ್ತೆ ಆ ಬಂಕು ಬಂದಿದೆ ಸರ್. ಇವಾಗ ಅದು ಬಂಕ್ ಬಂದಾಗಿ 15-20 ದಿನ ಆಯ್ತು ಸರ್. ನಮ್ದು ಇವಾಗ ನಿನ್ನೆ ಬಂದಾಗಿದೆ ಸರ್. ಮತ್ತೆ ಅವ್ರು ಬರ್ತಾರೆ, ಸ್ಟಾಕ್ ಇಲ್ಲಪ್ಪ, ಸ್ಟಾಕ್ ಬಂದ ಮೇಲೆ ಅನ್ಲೋಡ್ ಮಾಡ್ಕೊಂಡು ಹಾಕ್ತೀವಿ ಅಂತ ಹೇಳ್ತೀವಿ ಸರ್. ಅದೇ ರೀತಿ ಇಲ್ಲಿ ಆಟೋ ಡ್ರೈವರ್ಗಳು ಕೂಡ ಇದ್ದಾರೆ. ನಿನ್ನೆಯಿಂದನೂ ಕೂಡ ಇವರಿಗೆ ಯಾವುದೇ ರೀತಿ ದುಡಿಮೆಲಾಗಿ ವಾಹನವನ್ನ ಪಾರ್ಕ್ ಮಾಡಿದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವಾಗಿಂದ ನಿಮ್ಮ ಆಟೋ ಬಂದಾಗ ಏನ್ ಮಾಡುತ್ತೆ ಸರ್? 2 ದಿವಸ ಸರ್ ಖಾಲಿನ ಅದೀವಿ. ಬಂಕ್ ಮುಂದ ಗಾಡಿ ನಿಂದ್ರಿಸಿವಿ ಸರ್. ಅಲ್ಲ ಮತ್ತೆ ಹೆಂಗ ಈಗ ಅಡ್ಡಾಡೋದು ನೀವು? ಈ LPG ಇಲ್ಲ ಸರ್, ಏನ್ ಮಾಡ್ಬೇಕು? ಪೆಟ್ರೋಲ್ ನಲ್ಲಿ ಹೊಡಿಬೇಕಂದ್ರೆ ಪೆಟ್ರೋಲ್ ಸಿಗ್ತಾ ಇಲ್ಲ ಸರ್. 100 ರೂಪಾಯಿ ನಮಗೆ ವರ್ಕೌಟ್ ಆಗಲ್ಲ ಸರ್. ಪ್ಯಾಸೆಂಜರ್ 20 ರೂಪಾಯಿ ಕೇಳಿದ್ರೆ ಕೊಡವಲ್ರಿ ಸರ್. 10 ರೂಪಾಯಿ ಸೀಟ್ ಇಷ್ಟು ದಿವಸ ಹೊಡೆದಿವಿ ಸರ್. 16 ರೂಪಾಯಿ ಕೊಡ್ತೀನಿ ನಾನು ಕುಂತಾರ ಅವರು. ಮತ್ತೆ ಮುಂದೆ ಹೆಂಗೆ ಏನ್ ಮಾಡೋರು? ಹಿಂಗ ನಿಮ್ ಜೀವನ ಎಲ್ಲ ಕಷ್ಟ ಆಗತ್ತೆ, ಬಹಳ ಕಷ್ಟ ಆಗತ್ತೆ ಸರ್. ಗಾಡಿ ಕಂತ ಹಾಕ್ಬೇಕ, ಅವ್ರು ಕೇಳಂಗಿಲ್ಲ ಫೈನಾನ್ಸ್ನಾರ. ಏನ್ ಮಾಡ್ಬೇಕು ಮುಂದೆ ತಿಳಿಯವಲ್ಲ ಸರ್ ನಮ್ಗೆ. ದಿನ ಎಷ್ಟು ದುಡಿತಿದ್ರಿ ನೀವು ಇದ್ರಾಗ? ಸರ್ 600-700 ರೂಪಾಯಿ ದುಡಿಮೆ ಆಗತ್ತೆ ಸರ್. ಮತ್ತೆ ಈಗೆಲ್ಲ ನಿಮ್ಗೆ ಮತ್ತೆ ಈಗ ಬಂದಾದ್ರೆ ಹೆಂಗೆ ಮತ್ತೆ ನಾಳೆಯಿಂದ ಅದ ತಿಳಿಯವಲ್ಲ ಸರ್, ಏನ್ ಮಾಡ್ಬೇಕು ಅನ್ನೋದು. ಪೆಟ್ರೋಲ್ ನಲ್ಲಿ 10 ಕೊಡುತ್ತೆ ಸರ್ ಮೈಲೇಜ್. ಇದು LPG ಅಂದ್ರೆ ಒಂದು 18-20 ಕೊಡುತ್ತೆ. ಪೆಟ್ರೋಲ್ ನಲ್ಲಿ ಹೊಡೆದ್ರೆ ಲಾಸ್ ಸರ್. ಅದು ಎಲ್ಲಾ ಬಂಪ್ ಬಂದಾಗ ಈ 2 ಬಂಕ್ ಬಂದದ ಸರ್. ಹೆಂಗ್ ಮಾಡೋದು ಈಗ ಮುಂದೆ? ಮುಂದೆ ಅದ ತಿಳಿಯವಲ್ಲ ಸರ್, ಏನ್ ಮಾಡ್ಬೇಕು ಅನ್ನೋದು. ಸದ್ಯ ಏನಂತಂದ್ರೆ ಈಗಾಗಲೇ LPG ಸಿಗದೆ ಏನಂದ್ರೆ ಆಟೋ ಡ್ರೈವರ್ಗಳು ಒಂದು ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ದಿನಮೊದ್ದ ದುಡಿಮೆಯನ್ನ ನಂಬ್ಕೊಂಡು ಜೀವನ ಮಾಡೋರು. ಇವರಿಗೆ ಏನಂದ್ರೆ ತಿಂಗಳಾದ್ರೆ ನಾವು ಫೈನಾನ್ಸ್ ಗಳಿಗೆ ಕಂತನ್ನ ಕಟ್ಟಬೇಕು, ಮನೆ ನಿರ್ವಹಣೆಯನ್ನು ಮಾಡಬೇಕು. ಆದ್ರೆ ಸದ್ಯ LPG ಸಿಗದೆ ಇರೋ ಕಾರಣದಿಂದ ನಾವು ಆಟೋಗಳನ್ನ ಈಗ ಲೈನ್ ಆಗಿ ನಿಲ್ಸಿದೀವಿ, ನಮ್ಮ ದುಡಿಮೆಗೆ ಒಂದು ಪೆಟ್ಟು ಬಿದ್ದಿದೆ ಅಂತಕ್ಕಂಥ ಮಾತನ್ನ ಇಲ್ಲಿರುವಂತಹ ಆಟೋ ಡ್ರೈವರ್ಗಳು ಹೇಳ್ತಾ ಇದ್ದಾರೆ. ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.